ಅಣ್ಣ ಗಾಡಿ ತೊಗೊಂಡು ಬರೋಗು, ಹಂಗೆ ಹೋಗೋಕ್ಕಾಗುತ್ತೆ. ಮಳೆ ಬೇರೆ ಜಿನಿ 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 ಮಳೆ ಹಿಡ್ಕೊಬಿಟ್ಟೈತೆ. ಅಯ್ಯೋ, ಇಂಥ ಟೈಮಲ್ಲಿ ಕಾರ್ ಇದ್ರೆ ಬೆಸ್ಟ್ ಅನಿಸುತ್ತೆ. ಇನ್ನು ಮಳೆ ಹಿಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ. ಇನ್ನೇನು ಮಾಡೋದು, ಮನೇಲಿ ಇದು ಬೇಜಾರು. ಇನ್ನೇನು ಮಳೆ ಎಲ್ಲ ಮನೇಲೆಲ್ಲ ಸೆಟಲ್ ಆಗ್ಬಿಡ್ತು. ಇನ್ನೇನಕ್ಕೆ ರಜೆ ಹಾಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಣ, ಹೋಗಂತಾಗ. ಹೋದ್ರೆ ಕೆಲಸ ಆದರೂ ಆಗುತ್ತೆ. ಚಿಕ್ಕಪ್ಪ ಇವತ್ತು ಹೋಗ್ಬೇಕಪ್ಪ, ಇವತ್ತು ಕಂಪಲ್ಸರಿ ಅಂತ ಹೇಳೈತೆ. ಹೋಗ್ಲೇಬೇಕು ಇವತ್ತು ನೀವು ಕೆಲಸಕ್ಕೆ ಅಂತ ಹೇಳೈತೆ. ಮತ್ತೆ ನಮ್ಮ ಚಿಕ್ಕಪ್ಪನ ಮಾತು ಮೀರಬಾರ್ದು. ನಮ್ಮ ಚಿಕ್ಕಪ್ಪ ಇವತ್ತು ಹೇಳೈತೆ ಅಂದರೆ ಹೋಗ್ಬೇಕು. ನಡಿಯೋಣ, ಹಂಗೆ ಹೋಗೋಣ, ಗಾಡೀಲೇ ಹೋಗೋಣ ನಡಿ. ಇನ್ನೇನು ಮಾಡೋಕ್ಕಾಗುತ್ತೆ. ಸ್ವಲ್ಪ ಹೆಲ್ಮೆಟ್ ಎಲ್ಲ ಹಾಕೊಂಡ್ರೆ ತಲೆ ನೆನೆಯಲ್ಲ. ಹೋಗೋಣ ನಡಿ ಹಂಗೇನೆ. ಇದೇನಪ್ಪ ಇದು, ಕೆಲ್ಸಕ್ಕೆ ಹೋಗ್ತವ್ರೆ ಇಬ್ರಳು. ನಾನು ನೋಡಿದ್ರೆ ನಮ್ಮ ಚಿಕ್ಕಪ್ಪನಿಗೆ ಕೆಲಸದಿಂದ ತೆಗ್ಸು ಚಿಕ್ಕಪ್ಪ, ಕೆಲಸದಿಂದ ಅವರಿಬ್ರು ತೆಗಿ ಅಂತ ಹೇಳಿದ್ದೀನಿ. ಆದರೆ ಇದೇನಪ್ಪ ಇದು ಹಿಂಗೆ? ನಾನು ಕೆಲಸದಿಂದ ತೆಗೆದು ಬಿಡುತ್ತೆ ನಮ್ಮ ಚಿಕ್ಕಪ್ಪ. ಇವರಿಬ್ರು ಕೆಲಸ ಇರಲ್ಲ ಅಂದ್ಕೊಂಡೆ ಒಂದು ವಾರ ರಜಾ ಮಾಡಿದ್ದವರು ಅಲ್ಲಿ ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇಬ್ರು. ನಮ್ಮ ಲವನು ನಮ್ಮ ಖುಷ. ಇವ್ರಿಗೆ ಕೆಲಸ ಇಲ್ದಂಗಾದ್ರೆ ದುಡ್ಡು ಕಾಸು ಇರಲ್ವಲ್ಲ, ಅವಾಗ ನನ್ನ ಹತ್ರ ಬಂದೇ ಬರ್ತಾರೆ. ಋತುವಕ ಸಹಾಯ ಮಾಡು ಅಂತ ಬಂದೇ ಬರ್ತಾರೆ. ಅದಕ್ಕೆ ನನ್ನ ಬೆಲೆ ಏನು ಅಂತ ಗೊತ್ತಾಗ್ಲಿ ಅಂತ ಸ್ವಲ್ಪ ದಿನ ಕೆಲಸದಿಂದ ತೆಗಿ ಚಿಕ್ಕಪ್ಪ ಅಂತ ಹೇಳಿದ್ದು ನಾನು ನಮ್ಮ ಚಿಕ್ಕಪ್ಪನಿಗೆ. ಜೋರಾಗಿ ಬಂದು ಬಿಟ್ಬಿಟ್ರೆ ಚೆನ್ನಾಗಪ್ಪ. ಮಳೆ ಹಿಂಗೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಹಿಂಗೆ ಜಿನಿ ಜಿನಿ ಮಳೆ ಹಿಡ್ಕೊಬಿಟ್ರೆ ಕೆಲ್ಸಕ್ಕೆ ಹೋಗಕ್ಕೆ ಮನಸ್ಸೇ ಬರೋದಿಲ್ಲ. ಅಣ್ಣ, ನಾವು ಅನ್ಕೊಂಡಂಗೆ ಆಗಲ್ಲ ತಗ ಎಲ್ಲನ. ನೋಡ್ದೆ ಕೆಲಸಕ್ಕೆ ಹೋಗ್ತಾ ಇರೋದವರು, ಕೆಲಸಕ್ಕೆ ಗಾಡಿ ತಗೊಂಡು ಹೋಗ್ತಾವ್ರೆ. ಎಲ್ಲ ಜೊತೆಗಿದ್ದಿದ್ರೆ ನಮ್ಮ ಅಪ್ಪನ ಹತ್ರ ಕಾರ್ ಇಸ್ಕೊಂಡು ಕಾರಲ್ಲಿ ಹೋಗ್ತಿದ್ರು. ಹಿಂಗೆ ಮಳೆ ಜಿನಿ ತುಂತುರು ಮಳೆ ಬರ್ತಾ ಇದ್ರೆ ನಮ್ಮ ಅಪ್ಪನ ಹತ್ರ ಕಾರನ್ನ ಇಸ್ಕೊಂಡು ಕಾರಲ್ಲಿ ಹೋಗ್ಬಿಡೋರು. ಈಗ ನೋಡಿ ಗಾಡಿಗೆ ಹೋಗ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪನ ಹತ್ರ ಹೋಗ್ತೀನಿ, ಹೋಗಿ ಹೇಳ್ತೀನಿ. ಸ್ವಲ್ಪ ಇವಾಗ ಕಡಿಮೆ ಆಯಿತು, ಆಗ್ಲಲ್ಲ ಸ್ವಲ್ಪ ತುಂತುರು ಮಳೆ ಬರುತ್ತೆ. ನಮ್ಮ ಚಿಕ್ಕಪ್ಪ ಹೇಳಿದ್ದೀನಿ, ನಮ್ಮ ಚಿಕ್ಕಪ್ಪಗೆ ಯಾಕೆ ಬುದ್ಧಿ ಇಲ್ಲ, ಇವರಿಗೆ ಕೆಲಸ ಕೊಡುತ್ತೆ. ಹೋಗಿ ಹೇಳ್ತೀನಿ ತಗ ನಮ್ಮ ಚಿಕ್ಕಪ್ಪನ ಹತ್ರ. ಅಲ್ಲ ಕೆಲ್ಸಕ್ಕೆ ಹೋದ್ರಲ್ಲ ಚಿಕ್ಕಪ್ಪ, ಅವ್ರಿಗೆ ಯಾಕೆ ಕೆಲಸ ಕೊಟ್ಟಿದ್ಯಾ ಅಂತೇಳಿ ಹೇಳ್ತೀನಿ, ಸಿಟ್ಟು ಮಾಡ್ಕೊಂತೀನಿ. ಹಂಗಾದ್ರೆ ನಮ್ಮ ಚಿಕ್ಕಪ್ಪ ಕೊಡಲ್ಲ. ಮೊದಲು ನಾವು ಋತಮ್ಮ ಅಂತ ಎಷ್ಟು ಇದು ಮಾಡೋದು, ನಾನು ಹೇಳ್ದಂಗೆ ಕೇಳೋದು. ನೆನ್ನೆ ಯಾಕೆ ಹೇಳಿದ್ರು ಕೇಳಿಲ್ವಲ್ಲ ನಮ್ಮ ಚಿಕ್ಕಪ್ಪ. ಇವರಿಬ್ರು ಯಾಕೆ ಕೆಲ್ಸಕ್ಕೆ ಹೋಗ್ತವ್ರೆ? ಇವ್ರಿಗೆ ಯಾಕೆ ಕೆಲಸ ಕೊಡ್ತು ನಮ್ಮ ಚಿಕ್ಕಪ್ಪ? ಹೋಗಿ ಸರಿಯಾಗಿ ಸಿಟ್ಟಾಗ್ತೀನಿ. ಹಂಗಾದ್ರೆ ನಮ್ಮ ಋತಮ್ಮ ಸಿಟ್ಟಾಗುತ್ತೆ ಅಂತ ನಮ್ಮ ಚಿಕ್ಕಪ್ಪ ಹೇಳ್ದಂಗೆ ಕೇಳುತ್ತೆ. ಸಿಟ್ಟಾಗ್ಬಿಟ್ಟು ಹೋಗಿ, ಅಲ್ಲ ಚಿಕ್ಕಪ್ಪ ನಾನು ಎಷ್ಟು ಹೇಳಿದ್ರು ಅವರಿಗೆ ಕೆಲಸ ಕೊಟ್ಟಿದೆಯಲ್ಲ ಚಿಕ್ಕಪ್ಪ ಅಂತ ಹೇಳ್ತೀನಿ. ಒಂದು ವಾರ ರಜಾ ಆಗ್ತವ್ರು, ಮತ್ತೆ ಯಾಕೆ ಬೇಕು ಅಂತ ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ದಾರೆ ಇವತ್ತು. ಏನು ಋತಮ್ಮ, ಎಲ್ಲಿಗೆ ಹೋಗ್ತಾ ಇದೀಯಾ? ಏನಿಲ್ಲ, ಇಲ್ಲೇ ನಮ್ಮ ಚಿಕ್ಕಪ್ಪರ ಮನೆ ಹತ್ರ ಹೋಗ್ತಾ ಇದ್ದೆ. ಅವಳು ಅಲ್ಲೇ ಇದ್ದಾಳೇನು? ಮತ್ತೆ ನೋಡಿದೆ ಸಂಗೀತ ಏನು ಮಾಡ್ತಿದ್ಲು? ಐತಪ್ಪನೇ, ನಾನು ಮಾತಾಡ್ಸಕ್ಕೆ ಹೋಗಲ್ಲ. ಅವ್ರದ್ದು ಎಲ್ಲರದು ಜಂಬ ತಗ. ಅವ್ರನ್ನ ನಾನು ಮಾತಾಡ್ಸಕ್ಕೆ ಹೋಗಲ್ಲ, ನಾನು ಆಲೇನೆ ಹೋಗೋದಿಲ್ಲ. ಹಿಂಗೆ ಅನ್ಕನ ಹೋದ್ರೆ ಹಿಂಗೆ ಹೋಗ್ತೀನಿ ಅಷ್ಟೇ, ಜಾಸ್ತಿ ಹೋಗಲ್ಲ ಕಣ ಆಂಟಿ, ಎಲ್ಲೂ ಹೋಗಲ್ಲ ನಾನು. ನೋಡಮ್ಮ ಅಲ್ಲಿ ಬಂದು ಸೇರ್ಕೊಂಡವಳು. ಇಲ್ಲೆಲ್ಲ ಮನೆ ಮಠ ಬಿಟ್ಟೇನು ಮನೆ ಮಗಳಿಲ್ಲ, ಮಂಗೆ ನೆಂಟ್ರ ಮನೆ ಬಗ್ಲಿಗೆ ಹೋಗಿ ಸೇರ್ಕೊಂಡವಳು. ಅವಳು ಬಂದು ಕರ್ಕೊಂಡು ಇನ್ನು ಅವಳು ಯಾವ ಬತ್ತಾಳೋ ಬಾಂಟಿ ಗೊತ್ತಿಲ್ಲ. ವರ್ಷವರೆಗೂ ಕರ್ಕೊಂಬರಲ್ಲ ಅಂತ ಏನೋ ಹೇಳ್ದಂಗಿತ್ತು. ನಾನು ಮಾತಾಡ್ಸಕ್ಕೆ ಹೋಗಲ್ಲ ಅವತ್ತೇನು. ಅಯ್ಯೋ ಅವರು ಇವಾಗ ನಾನು ಚೆನ್ನಾಗಿರೋದಕ್ಕೆ ಅವ್ರಿಗೆಲ್ಲ ಹೊಟ್ಟೆ ಉರಿ. ಅವರು ಹಂಗೆ ಅಲ್ಲ, ಅವರು ಸೈಡ್ ತಗೊಂಡ್ರಂತಮ್ಮ. ನಾವು ಚೆನ್ನಾಗಿದ್ದೀವಿ ಅನ್ನೋದು ಅವ್ರಿಗೂ. ನಮ್ಮ ಅತ್ತೆಯರ್ಗೂ ಬಲ್ದವಳು. ಅದ್ರಾಗ ವರ್ಷಿತ ಅತ್ತೆ ಅಂತೂ ಈ ಪುಣ್ಯಕ್ಕ ನನಗೆ ಆ ಪುಣ್ಯ ಬೇರೆ ಹಿಂಗೆ ಇದು ಮಾಡ್ತಾಳ ಒಟ್ಟು ಮನೆಯಾಗೆ. ಅದಕ್ಕೆ ಅವರು ಮಾತಾಡ್ಸಲ್ಲ. ನಾನು ಅವ್ರು 4 ಜನ ಮಾತಾಡ್ಸಕ್ಕೆ ಹೋಗಲ್ಲ. ಚಿಕ್ಕಪ್ಪರ ಮಂತಕ್ಕೆ ಹೋಗ್ತಿದ್ದೀನಿ, ನಡಿ ನಾನು ಬರ್ತೀನಿ. ಹಂಗೆ ಕಣಮ್ಮ ಒಂದಿಷ್ಟು. ಅಯ್ಯೋ ಇವಳು ನಮ್ಮ ಸಂಗೀತ, ಅಯ್ಯೋ ತಗ ಏನು ಸಂಪಾದನೆ ಮಾಡಿದ್ರೆ ಏನಕ್ಕೆ ಬಂದಂಗೆ ಯಾರಿಗಾನ ಒಂದಿಟ್ಟು ದಾನ ಧರ್ಮ ಇಲ್ಲ, ಯಾತಿಲ್ಲ ಏನು. ಮಾಲೇನೆ ಅವ್ರ ಮನೆಗಳು ತಕೋಗಿ ಅವ್ರೇನು ನಮ್ಮನ್ನು ನೋಡಲ್ಲ ಅಂಬೋದು ಗೊತ್ಕಣಮ್ಮ. ಅದಕ್ಕೆ ಕಷ್ಟನ ಸುಖನ ಏನು ಬಂದ್ರು ಒಂದು ಬಸ್ಕೊಂಡಿಲ್ಲ ಏನಿನತ್ತ. ನೀವು ಮಾಡೋಕ್ಕಾವ ಒಂದು ದುಡಿಯಲ್ಲ ಅಂತ ಆಡ್ಕೊಂಬ್ತಾರೆ. ಆಡ್ಕೊಂಬ್ಲಿ. ನಾನು ಹಿಂಗೆ ಉಳ್ಕೊಂಡಿದ್ದೆ, ಈಗನೇ ಇತ್ಲ ಬಂದಮ್ಮ ಹಾಗೇನು. ನಾನು ಅದಕ್ಕೆ ಹಿಂಗೆ ಯಾರ ಇಲ್ವಲ್ಲ ಮಾತಾಡೋಕ್ಕೆ, ಎಲ್ಲ ಬದುಕಿಗೆ ಹೋಗ್ತಾರೆ, ಯಾರೇನಲ್ಲ. ಅದಕ್ಕೆ ಹಿಂಗೆ ಬಂದು ಮಾತಾಡ್ಕೊಂಡು ನಾನು ಲವಕುಶ ಇಬ್ರು ಹೋದ್ರಾ? ಫೋನ್ ಮಾಡಿದ್ದೆ, ಹೋಗವ್ರೆ ಇವತ್ತು. ಹೋಗ್ಲಪ್ಪ, ಸ್ವಲ್ಪ ಅಲ್ಲಿ ಅವರು ಸರಿಯಾಗಿ ಯಾರೂ ಕೆಲಸ ಮಾಡಲ್ಲ, ಅದಕ್ಕಾಗಿ ಕಳಿಸಿದ್ದೀನಿ. ಇವತ್ತು ಹೋಗವ್ರೆ. ಇನ್ನೇನು ರಜಾ ಹಾಕ್ಕೊಂಡು ಇನ್ನೇನು ಮಾಡ್ತೀರಾ? ನಿಮ್ಮ ಮನೇನ ಎಲ್ಲ ಶಿಫ್ಟ್ ಮಾಡ್ಕೊಂಡು ಎಲ್ಲ ಮನೆಗೆ ಇದಿರಲ್ಲ, ಹೋಗ್ರಿ ಅಂತಂದೆ. ಸರಿ ಆಯಿತು ಚಿಕ್ಕಪ್ಪ ಹೋಗ್ತೀನಿ ಅಂತ ಹೋದ್ರು ಇವತ್ತು. ಚಿಕ್ಕಪ್ಪನಿಗೆ ಎಷ್ಟು ಹೇಳಿದ್ದೀನಿ, ಚಿಕ್ಕಪ್ಪ ಅವ್ರಿಗೆ ನೀನು ಕೆಲಸ ಕೊಡಬೇಡ ಅಂತ ನೆನ್ನೆನೂ ಬಂದು ಹೇಳಿ ಹೋಗಿದ್ದೀನಿ. ಯಾಕೆ ಚಿಕ್ಕಪ್ಪ ಅವ್ರಿಗೆ ಕೆಲಸ ಕೊಟ್ರಿ ನೀವು? ಋತಮ್ಮ, ಸುಮ್ಮನೆ ಹೋಗೋದಕ್ಕಲ್ಲಿ ಏನಕ್ಕೆ ಹಿಂಗೆ ಮಾತಾಡ್ತಾ ಇದೀಯಾ? ಸುಮ್ಮನೆ ಹೋಗು, ನಿನ್ಗೇನು ಬುದ್ಧಿ ಇಲ್ವಾ? ಇದೇನಪ್ಪ ಇದು, ನಮ್ಮ ಚಿಕ್ಕಪ್ಪ ಹಿಂಗೆ ಬೈತಾ ಐತೆ. ನಮ್ಮ ಚಿಕ್ಕಪ್ಪ ನನ್ನ ಹಿಂಗೆ ಬೈತಾ ಇರಲಿಲ್ಲ. ಋತಮ್ಮ ಅಂತ ಎಷ್ಟು ಇಷ್ಟಪಡೋದು. ಇವಾಗ ಯಾಕಪ್ಪ ಇಷ್ಟು ಸಿಟ್ಟು ಮಾಡ್ಕೊಂತೈತೆ? ಸಿಟ್ಟು ಮಾಡ್ಕೊಂಡ್ರೆ ನಾನು ಏನು ಮಾತಾಡೋಕ್ಕಾಗಲ್ಲ ನಮ್ಮ ಚಿಕ್ಕಪ್ಪನ ಹತ್ರ. ಚಿಕ್ಕಪ್ಪ ಅದು ಅವ್ರಿಗೆ ಯಾಕೆ ಕೆಲಸ ಕೊಟ್ರೆ ಕೊಡಬೇಡಿ ಅಂತ ನಾನು ಹೇಳ್ದೆ ತಾನೆ, ನೀನು ಇಲ್ದಂಗೆ ಕೇಳ್ಬೇಕೇನೆ? ಕೆಲಸ ಬೇಕು ಅಲ್ಲಿ, ಅವ್ರಿದ್ರೇನೆ ನಮಗೆ ನಂಬಿಕೆ. ಅಲ್ಲಿ ಹೋಟೆಲ್ ಹತ್ರ
ಯಾವುದೇ ಆಗಲಿ ಹೇಳಿ ಕ್ಯಾಶಿಯರ್ ಸುಮ್ಮನೆ ಎಲ್ಲ ಈ ಬೇಕಾದವ್ರನ್ನೆಲ್ಲ ಕುಂಡ್ರಿಸ್ಬಿಟ್ರೆ ಅಲ್ಲಿ ನಮಗೆ ಇದಾಗಲ್ಲ, ಅಲ್ಲಿ ನಂಬಿಕೆ ಇರಲ್ಲ. ಬೇರೆಯವ್ರನ್ನೆಲ್ಲ ನಾವು ಕೆಲಸದ ಹತ್ರ ಬಿಟ್ಟು ಬಂದ್ಬಿಟ್ರೆ ಇವರು ಲವಕುಶ ಇಬ್ಬರು ಇದ್ಬಿಟ್ರೆ ನಮಗೆ ತುಂಬ ನಂಬಿಕೆ ಐತೆ. ಅವ್ರು ತುಂಬ ನಿಯತ್ತಾಗಿ ಕೆಲಸ ಮಾಡ್ತಾರೆ. ಏನಕ್ಕೆ ನೀನು ಬಂದು ಹಿಂಗೆ ಹೇಳ್ತೀಯಾ? ನೀನು ಎಷ್ಟೈತೆ ಅಷ್ಟು ನೋಡ್ಕೊಂಡು ಇರಬೇಕು ಸುಮ್ಮನೆ. ಹೆಣ್ಮಗಳಾಗಿರೋ ಸುಮ್ಮನೆ ಜಾಸ್ತಿ ಇದು ಮಾಡಬೇಡ. ನಮಗೆ ಕೆಲಸದ ಅವಶ್ಯಕತೆ ಐತೆ, ನನಗೆ ಬೇಕೇ ಬೇಕು. ನನ್ನ ಲವಕುಶನ್ ಇಬ್ರು ನಾನು ಕರ್ಕೊಂಡು ಹೋಗ್ತೀನಿ. ನಾನು ಯಾವತ್ತೂ ಅವ್ರನ್ನ ಕೈ ಬಿಡಲ್ಲ. ನೀನು ಸುಮ್ಮನೆ ಯಾವುದೋ ಇದಕ್ಕೆ ನೀವೆಲ್ಲ ಜಗಳ ಆಡಿರೋದಕ್ಕೆ ಬಂದು ಇಲ್ಲದೆಲ್ಲ ಹಿಂಗೆಲ್ಲ ಹೇಳಬಾರ್ದು. ಹೆಂಗೋ ಬಿಡು, ನನ್ನ ತಮ್ಗಳು ಚೆನ್ನಾಗಿರ್ಲಿ ಅನ್ನೋ ಅಂತ ಬುದ್ಧಿ ಇರಬೇಕು. ತಮ್ಗಳನ್ನ ಕೆಲಸದಿಂದ ತೆಗಿ ಅಂತ ಹೇಳೋ ಅಂತ ಬುದ್ಧಿ ಐತಲ್ಲ. ಹಂಗಲ್ಲ ನೋಡು, ಒಟ್ಟು ನನ್ನ ಹತ್ರ ನಿಂಗೆ ಪರದಾಡ್ಕೊಂಡ್ರು ನನ್ನ ಕೆಲಸ ಇಲ್ಲ ಅಂದ್ರೆ ನಮ್ಮ ಅಕ್ಕನ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅಂತ ಅವಳು ಹೇಳಿರೋದಷ್ಟೇ. ಅದೇ ಚಿಕ್ಕಪ್ಪ, ಅದಕ್ಕೆ ಹೇಳಿದ್ದು. ತಮ್ಗಳು ಅನ್ನೋದು ಮನ್ಸಲ್ಲಿ ಆಸೆ ಇದ್ದಿದ್ರೆ ಹಿಂಗೆಲ್ಲ ಹೇಳ್ತಾ ಇರ್ಲಿಲ್ಲ ಕಣೆ ನೀನು. ತಮ್ಗಳು ಅನ್ನೋದು ಐತಾ ನಿನ್ನ ಮನ್ಸಲ್ಲೇ? ಹೆಂಗ್ ಬಂದು ಹೇಳ್ತೀಯ ನೋಡು, ಕೆಲಸದಿಂದ ತೆಗ್ದಾಕ್ರಿ, ಕೆಲಸ ಕೊಡಬೇಡ್ರಿ ಅಂತ ಹಿಂಗೆ ಹೇಳೋದು ನೀನು? ನನ್ನ ತಮ್ಗಳಿಗಿನ್ನೂ ಕೆಲಸ ಕೊಡಿ ಚಿಕ್ಕಪ್ಪ, ನನ್ನ ತಮ್ಗಳು ಚೆನ್ನಾಗಿರ್ಲಿ, ಎಲ್ಲೇ ಇರಲಿ, ಚೆನ್ನಾಗಿದ್ರೆ ಸಾಕು ಅಂತ ಬಯಸ್ಬೇಕು ಗೊತ್ತಾ ಅಕ್ಕವರು. ಯಾವತ್ತಿದ್ರು ಹಂಗೆ ಬಯಸೋದು. 100ಕ್ಕೆ 90% ನನ್ನ ತಮ್ಗಳು ಅಣ್ಣಗಳು ಚೆನ್ನಾಗಿರ್ಲಿ ಅಂತ ಹೆಣ್ಮಕ್ಳು ಬಯಸ್ತಾರೆ. ಆದ್ರೆ 10% ಇನ್ನೊಂಥವ್ರು ಬಯಸಲ್ಲ ಅನ್ಸುತ್ತೆ. ಅವರು ಎಷ್ಟು ನನ್ನ ಹತ್ರ ಇದು ಮಾಡ್ತಾರೆ ಗೊತ್ತೇ, ಒಂಥರ ದೌಲತ್ತು ಜಂಬ ಮಾಡ್ತಾರೆ. ಅದಕ್ಕೆ ಹೇಳಿದ್ದು. ನೋಡ್ರು ತಮ್ಮ, ನೀನು ಏನು ಹೇಳಿದ್ರು ಇಷ್ಟೇ. ನೀನು ಸುಮ್ಮನೆ ಹೋಗೋದು ಕಲಿ, ಇಂಥದ್ದೆಲ್ಲ ಮಾಡಬೇಡ. ನನಗಿದೆಲ್ಲ ಇಡ್ಸಲ್ಲ. ನಾವು ಇಂಥದ್ರಿಂದ ನಾನು ನನ್ನ ಹೆಂಡತಿ ದೂರ ಇದ್ದೀವಿ. ಅದಕ್ಕೆ ಮತ್ತೆ ನನ್ನ ಹೆಂಡತಿ ಆಗಲಿ ನಿಮ್ಮ ಮನೆ ಹತ್ರ ಬರಲ್ಲ, ನಿಮ್ಮ ಅಮ್ಮನೇ ಆಗಲಿ ಹೆಂಗೆ ಮಾತಾಡುತ್ತೆ, ನಾನೇ ಆಗಲಿ ನಿಮ್ಮ ಮನೆ ಹತ್ರ ಬರಲ್ಲ. ಏನಕ್ಕೆ? ಏನಾದರೂ ಒಂದು ಸಡನ್ನಾಗಿ ಬಂದುಬಿಡ್ತಾರೆ, ಏನೋ ಒಂದು ಬರುತ್ತೆ ಅಂತಲೇ ನಾನು ಬರಲ್ಲ. ಅದಕ್ಕೇನೆ ನಿಮ್ಮ ಬುದ್ಧಿ, ಇಂಥ ಬುದ್ಧಿ ಎಲ್ಲ ಇಷ್ಟ ಆಗ್ದಿಲ್ಲದಕ್ಕೆ. ಅಲ್ಲ ರುತಮ್ಮ, ನೀನು ಯಾಕೆ ಹಿಂಗೆ ಮಾಡ್ತೀವಿ? ಯಾಕೆ ಇಂಥ ಬುದ್ಧಿ ಕಲ್ತಿದ್ದೀವಿ? ಯಾಕೆ ಒಂದು ಸ್ವಲ್ಪ ಚೆನ್ನಾಗಿ ಆದ್ವಿ ಅಂತಲ್ಲನ? ಚೆನ್ನಾಗಿರ್ಬೋದು, ಯಾರಿಗೇನಿದೇನು ಶಾಶ್ವತ ಅಲ್ಲ. ಇವತ್ತು ನನಗೂ ಐತೆ, ನಾನು ಹೆಂಗೆಲ್ಲ ಆಗಿ ನಾನು ಎಷ್ಟೆಲ್ಲ ಇದು ಮಾಡಿದ್ದೀನಿ. ಇವಾಗ ನೋಡು, ಇವತ್ತು ನನ್ನ ಹತ್ರ ಲಕ್ಷ ದುಡ್ಡಿದ್ರೂ ₹1 ದುಡ್ಡಿಲ್ಲ ಅನ್ನೋ ಥರ ಇದ್ದೀನಿ. ಹಂಗಿರ್ಬೇಕು ಇವತ್ತಿನ ಕಾಲದಲ್ಲಿ. ಸುಮ್ಮನೆ ಏನಕ್ಕೆ ಹಿಂಗೆ ಆಡ್ತೀಯ ರುತಮ್ಮ ನೀನು? ತಮ್ಗಳ ಮೇಲೆಲ್ಲ ಹಿಂಗೆಲ್ಲ ಮಾಡಿಕೊಂಡು ಸುಮ್ಮನೆ ನಿಮ್ಮ ಊರಿಗೆ ನೀನು ಹೊರಟೋಗ್ಬಿಡು. ಏನಕ್ಕೆ ಇಲ್ಲಿರ್ತೀಯ? ಇಲ್ಲಿರೋದಕ್ಕೆ ತಾನೇ ಇದೆಲ್ಲ. ಸುಮ್ಮನೆ ಹೋಗೋದು ಕಲಿ. ಚಿಕ್ಕಪ್ಪ ಬಾಯಿ ಮಾಡ್ಬೇಡ, ಯಾರನ್ನ ಕಂಡ್ದಾರೆ ಏನು ಅನ್ಕೊಂತಾರೆ. ಹೇಳಕ್ ಬಂದ್ಬಿಟ್ಟು ಇವಾಗ ಮಾತಾಡಕ್ ಆಗಲ್ವಾ? ಯಾಕೆ ನಿಮ್ಮ ಚಿಕ್ಕಪ್ಪ ಬೈತಾ ಇರೋದಕ್ಕೆ ಇವಾಗ ಭಯ ಆಗ್ತಾ ಆಯ್ತಾ? ಅದಕ್ಕೆ ಮತ್ತೆ ಮಾತಾಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು ಅನ್ನೋದು ಋತು. ಮಾತಾಡೋದಕ್ಕಿಂತ ಮುಂಚೆ ನೀನು ಯೋಚನೆ ಮಾಡ್ಬೇಕು ತಾನೆ. ಯೋಚನೆ ಮಾಡ್ದಲ್ಲೇ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಇದು ಮಾಡಿದ್ರೆ ಯಾರು ಸುಮ್ಮನಿರ್ತಾರೆ ಹೇಳು? ಯಾರು ಸುಮ್ಮನಿರಲ್ಲ. ಬಂದು ಹಿಂಗೆ ಹೇಳೋದು ನೀನು. ನಾನು ನಿನ್ನೆಯಿಂದಲೂ ನೋಡ್ತಾ ಇದ್ದೀನಿ. ನಾನು ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡ್ ಬಂದಿದ್ದೀನಿ. ಚೆನ್ನಾಗಿರಪ್ಪ, ನೀವು ಚೆನ್ನಾಗಿರ್ಬೇಕು ಅಂತ ನಾನು ಹೇಳಿ ಬಂದಿದ್ದೀನಿ. ಅವ್ರು ಚೆನ್ನಾಗಿರ್ತಾರೆ ಅಷ್ಟೇ. ನೀನು ಏನು ಮಾಡಿದ್ರು ನಡೆಯೋದಿಲ್ಲ ಋತು. ನೀನು ಸುಮ್ಮನೆ ನೀನು ಚೆನ್ನಾಗಿರೋದು ನೋಡು ಅಷ್ಟೇನೆ. ಇಲ್ಲ ನಿಮ್ಮ ಊರಿಗೆ ಹೊರಟೋಗು, ಜಾಸ್ತಿ ದಿನ ಇಲ್ಲಿ ಇರಬೇಡ, ಸುಮ್ಮನೆ ಹೋಗು. ಹೋಗ್ಲಿ, ಬಾಯಿ ಮಾಡಬೇಡ್ರಿ, ಎಲ್ಲ ನಿಂತ್ಕೊಂಡು ನೋಡ್ತಾರೆ. ಸುಮ್ಮನಿರ ಬಿಡು, ಹೋಗ್ಲಿ. ಬಿಡು ಚಿಕ್ಕಪ್ಪ, ಮಾತಾಡಬೇಡ, ಸುಮ್ಮನಿರು. ಏನೋ ಆಗೋದಾಯ್ತು ಬಿಡು, ಏನು ಮಾತಾಡಬೇಡಿ. ಇನ್ನೇನು ಮಾಡೋಕ್ಕಾಗುತ್ತೆ, ಬಿಡು ಹೋಗ್ಲಿ. ಅಲ್ಲ ಮತ್ತೆ ನೆನ್ನೆಯಿಂದ ಹೇಳ್ದೆ, ಏನೋ ಬಿಡತ್ತೆ, ನೆನ್ನೆ ಬಂದು ಒಂದ್ಸತಿ ಹೇಳೈತೆ ಅಂತ ಸುಮ್ಮನೆ ಅದು. ಇವತ್ತು ಬಂದು ಹೇಳಿದ್ರೆ ಚಿಕ್ಕಪ್ಪ ಅವ್ರಿಗೆ ಕೆಲಸ ಕೊಡ್ಬೇಡ, ಅವ್ರನ್ನ ಯಾಕೆ ಕೆಲಸ ಕೊಡಿಸ್ತೀವಿ ಅಂತ ನನ್ನ ಮೇಲೆ ಸಿಟ್ಟಾದರೆ, ನನಗೆ ಕೆಲಸದವ್ರು ಬೇಕು, ನನಗೆ ಕೆಲಸಕ್ಕೆ ಅವ್ರ ಅವಶ್ಯಕತೆ ಐತೆ, ಬೇಕೇ ಬೇಕು. ನನ್ನ ಇವತ್ತೆಲ್ಲ ಏನಿದ್ರು ಮಾಡೋದೆಲ್ಲ ನಾನು ಅವ್ರಿಗೇನೆ. ಏನಿದ್ರು ನನಗೆ ಇನ್ಯಾರ ಇದ್ದಾರೆ, ನನಗೆ ಲವಕುಶನೇ ಮುಖ್ಯ, ಅವ್ರಿಗಾಗಿನೇ ಮಾಡ್ತಾ ಇರೋದು. ಇವಾಗ ಸದ್ಯಕ್ಕೆ ಇನ್ನೂ ನಾವು ಈಗಲೇ ನಮ್ಮ ಕೈಯಗಳದ್ದು ಕಳ್ಕೊಳ್ಳೋದು ಬೇಡ ಅಂತ ನಾನು ಇದು ಮಾಡ್ತಾ ಇರೋದು ಅಷ್ಟೇ. ಋತಮ್ಮ, ನೀನು ಹಿಂಗೆಲ್ಲ ಇದು ಮಾಡ್ಬೇಡ. ಫಸ್ಟು ನೀನು ಊರಿಗೆ ಹೋಗೋದು ಕಲಿ. ಇಲ್ಲಿ ಇದ್ಬಿಟ್ರೆ ಸುಮ್ಮನೆ ಇದೆಯಾ? ಸಣ್ಣ ಪುಟ್ಟದು ಒಂದೇ ಹತ್ರ ಇದ್ಬಿಟ್ರೆ ಯಾರೇ ಆಗಲಿ ಇಂಥ ಮುಂದೆ ಬರ್ತಾವಂತೆ. ಅದಕ್ಕೆ ದೂರ ಇರಬೇಕು. ದೂರ ಇದ್ರೆ ತಮ್ಮ ಅನ್ನೋದು ಪ್ರೀತಿ ಇರುತ್ತಂತೆ, ತಮ್ಮಂದ್ರು ಅಂತ. ಅದರದಲ್ಲಿ ಇದ್ರೆ ಹಿಂಗೆ ಆಗೋದು. ನಾನು ಮುಂದುವರೆದೆ. ಇದೆಲ್ಲ ಏನಕ್ಕೆ ಬರುತ್ತೆ ಅಂದರೆ, ಸ್ವಲ್ಪ ಯಾರಾದರೂ ಮುಂದುವರೆದಾಗ, ಬಡತನ ಇದ್ರೆ ಇದು ಯಾವುದೂ ಬರಲ್ಲ. ಯಾರಾದರೂ ಸ್ವಲ್ಪ ಚೆನ್ನಾಗಾದಾಗ, ಯಾರಾದರೂ ಈಗ ನಿನ್ನ ತಮ್ಗಳು ಚೆನ್ನಾಗಿದ್ರೆ ನೀನು ಸಹಿಸ್ಕೊಂಬಲ್ಲ, ನೀನು ಚೆನ್ನಾಗಿ ನಿನ್ನ ತಮ್ಗಳು ಸಹಿಸ್ಕೊಂಬಲ್ಲ. ಹಿಂಗೆ ಏನಾದರೂ ಹತ್ರದಲ್ಲಿ ಇದ್ದಾಗ ಯಾರಾದರೂ ಅದು ಕಣ್ಣಿಗೆ ಕಾಣ್ತಾ ಇರುತ್ತೆ ಡೈಲಿನ. ಎಲ್ಲೋ ಒಂದು ಕಡೆಗೆ ಬೇರೆ ಕಡೆ ಇದ್ದರೆ ಅವು ಬೇರೆ ಊರಲ್ಲಿ ಇರಬೇಕು ಯಾರೇ ಆಗಲಿ. ನೀನು ಸುಮ್ಮನೆ ಹೊರಟೋಗ್ಬಿಡು. ಇಲ್ಲಿ ಬಂದಿರೋದ್ರಿಂದಲೇ ಇಷ್ಟೆಲ್ಲ ತಲೆನೋವು. ಹೊರಟೋಗ್ಬಿಡು ನೀನು ಸುಮ್ಮನೆ. ಸರಿ ಆಯ್ತು ಬಿಡು ಚಿಕ್ಕಪ್ಪ, ರೇಗಾಡಬೇಡ, ಸುಮ್ಮನಿರು. ಇವಾಗ ನನಗೆ ಒಂಥರ ಅನ್ಸುತ್ತೆ, ಸುಮ್ಮನಿರು. ಮಾತಾಡಬೇಡ, ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಂತಾನೆ, ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ಇರುತ್ತು ಅವ್ರ ಚಿಕ್ಕಪ್ಪನ ಹತ್ರನೇ ಜೋರು ಮಾಡೋದಕ್ಕೆ ಬಂದ್ಲು. ಚೆನ್ನಾಗಿ ಮೂಕು ಕುಗ್ಗಿಸ್ಕೊಂಡ್ಲು ನೋಡು. ಸರಿಯಾಗಿ ಅಯ್ಯಪ್ಪ ಸಿಟ್ಟು ಬಂದ್ಬಿಡ್ತು, ಸರಿಯಾಗಿ ಉಗಿದ್ಬಿಡ್ತು. ಕೆಲಸ ಕೊಡಬೇಡ ಅಂತ ಹೇಳ್ತೀಯ, ಇಂಥವೇನಕ್ಕೆ ಮಾಡ್ತೀಯ ಅಂತ ಚೆನ್ನಾಗಿ ಉಗಿದ್ಬಿಡ್ತು. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ನೋಡ್ತಾರೆ, ಅವ್ರಿಗೂ ಶೇರ್ ಮಾಡಿ. ತಪ್ಪದೆ ಎಲ್ಲರೂ ಲೈಕ್ ಮಾಡಿ ವಿಡಿಯೋ ನೋಡಿ ಯಾರು ಸುಮ್ಮನೆ ಆಗಬೇಡಿ. ಹಾಗೆ ಇನ್ನು ಕಥೆನ ಯಾವ ಥರ ಮುಂದೆ ತಗೊಂಡು ಹೋಗ್ಬೋದು ಅಂತೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.